ಉದ್ದೇಶ, ನಿನ್ನೆ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಕಲಬುರಗಿಗೆ ಬಂದು ಇಲ್ಲಿ DC ಆಫೀಸ್ ಮುಂದೆ ಸ್ಟೇಜ್ ಹಾಕಿ ಇಲ್ಲಿ ರಿಪಬ್ಲಿಕ್ ಆಫ್ ಕಲಬುರಗಿ ಆಗಿದೆ ಅಂಥೇಳಿ ದೊಡ್ಡ ದೊಡ್ಡ ಭಾಷಣ ಮಾಡಿ ಹೋಗಿದ್ದಾರೆ. ಕಲಬುರಗಿ ಜಿಲ್ಲೆ ಜನರಿಗೆ ಗೊತ್ತಿದೆ, ಕಾಂಗ್ರೆಸ್ ಪಕ್ಷದ ಇತಿಹಾಸ ಏನಿದೆ. ನಮ್ಮ ಜಿಲ್ಲೆಯಲ್ಲಿ ಈ ಜಿಲ್ಲೆಯ ಪ್ರಮುಖರು ಹಿಂದೆ ವೀರೇಂದ್ರ ಪಾಟೀಲ್ ಅವರಾಗಿರ್ಬೋದು, ತದನಂತರ ಧರಮ್ ಸಿಂಗ್ ಜಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಿರ್ಬೋದು, ಮತ್ತು ಇತ್ತೀಚಿನ ದಿನಗಳಲ್ಲಿ ನಾನಾಗಿರ್ಬೋದು, ಪ್ರಿಯಾಂಕ್ ಆಗಿರ್ಬೋದು, ಅಜಯ್ ಸಿಂಗ್ ಆಗಿರ್ಬೋದು, ಮತ್ತೆಲ್ಲ ನಮ್ಮೆಲ್ಲ ಪಕ್ಷಗಳಲ್ಲಿ ಹಿಂದೆ ಸ್ವಲ್ಪ ಕೆಲವು ದಿನಗಳ ಹಿಂದೆ ಚಿತ್ತಾಪುರಲ್ಲಿ ಆಗಿರ್ತಕ್ಕಂಥ ಘಟನೆ ಏನು, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಂದರೆ ಮೇಲ್ಮನೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಕಲಬುರಗಿಗೆ ಬಂದಾಗ ಆ ಇನ್ಸಿಡೆಂಟಿಗೆ ನೀವೇ ಸಾಕ್ಷಿ ಇದ್ದೀರಿ. ನಮ್ಮ ಕಲಬುರಗಿ ಪತ್ರಿಕಾ ಮಾಧ್ಯಮದ ಮಿತ್ರರೇ ಅದಕ್ಕೆ ಸಾಕ್ಷಿ. ಅವರು ಪ್ರಿಯಾಂಕ್ ಅವ್ರಿಗೆ ಏನಂತ ಬೈದರು ಅನ್ನೋದು ನೀವೇ ಸಾಕ್ಷಿ ಇದ್ದೀರಿ, ಬೇರೆ ಸಾಕ್ಷಿ ಅಂತೂ ನಿಮಗೆ ಬೇಕಾಗಿಲ್ಲ ಅಂತ ನನ್ನ ಭಾವನೆ. ಒಬ್ಬ ವಿರೋಧ ಪಕ್ಷದ ನಾಯಕರು ನಮ್ಮ ಜಿಲ್ಲೆಗೆ ಬಂದು ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ನೀವು ಬಾಯಿಗೆ ಬಂದಂಗೆ ಬೈದು ಮತ್ತು ತಕ್ಷಣ ನೀವು ಆ ಚಿತ್ತಾಪುರ್ಗೆ ಹೋಗಿ ಅಲ್ಲಿ ಆ ರೀತಿಯದೆಲ್ಲ ವೈರಲ್ ಆಗಿ ಅದೇನು ಇನ್ಸಿಡೆಂಟ್ ಆಗಿದೆ ನಿಮಗೆ ಗೊತ್ತಿದೆ. ಅಲ್ಲಿ ಅವರ ಏನು ಕಾರ್ಯಕರ್ತರು ಅವ್ರಿಗೂ ನ್ಯಾಚುರಲಿ ಕೇಳ್ತಾರೆ, ನೀವು ಈ ರೀತಿ ಯಾಕಂದ್ರಿ ಏನಂದ್ರಿ ಕ್ಷಮೆ ಕೇಳಿ ಅಂತ ಕೇಳಿರ್ಬೋದು. ಅದು ಕೇಳಿರ್ತಕ್ಕಂಥದ್ದು ಸರಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಇದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ರಿಯಾಕ್ಷನ್. ನಾನು ನಮ್ಮ ಯಾವುದೋ ಒಬ್ಬ ನಾಯಕ ಯಾವುದೇ ಪಾರ್ಟಿಯವರಾಗಿರಲಿ ಅವರ ಒಂದು ಮತಕ್ಷೇತ್ರಕ್ಕೆ ಹೋಗಿ ಅವ್ರಿಗೆ ನೀವು ನಾಯಿ ಅದು ಇದು ಒಂದು ಬೈದ ಮೇಲೆ ಜನ ಏನು ಸ್ವಾಗತ ಮಾಡಿ ಅವ್ರಿಗೇನು ವಿನ್ನರ್ ಆಗ್ತಾರ? ಕೇಳ್ತಾರೆ, ಯಾಕೆ ಹಿಂಗೆ ಅಂದಿರಿ ನೀವು, ನಾನು ತಪ್ಪಿದೆ ಅಂಥೇಳಿ ಕೇಳಿರ್ಬೋದು ಜನ. ಇದಕ್ಕೆ ಯಾವುದು ಪ್ರಿಯಾಂಕ್ ಅವರ ಅದರಲ್ಲಿಂದ ಏನೋ ಪ್ರೇರಣೆ ಇಲ್ಲ, ಅದು ಪ್ರಿಯಾಂಕ್ ಅವರಿಂದ ಅದರಲ್ಲಿಂದ ಏನೋ ಅವ್ರಿಗೇನು ಹೇಳಿಲ್ಲ. ಅವರಿಗೆ ಅಧಿಕಾರಿಗಳಿಗೆ ಹೇಳಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿ ಅವರಿಗೆ ಸೇಫ್ ಪ್ಯಾಸೇಜ್ ಕೊಡೋದಕ್ಕೆ ಪ್ರಿಯಾಂಕು ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ. ಹಾಗಾಗಿ ಇದು ಆ ಇನ್ಸಿಡೆಂಟಿಗೆ ಪ್ರಿಯಾಂಕರಿಗೆ ಏನೋ ಅವರಿಗೆ ಪ್ರಚೋದನೆ ಕೊಟ್ಟಿಲ್ಲ, ಇವರೇ ಹೋಗಿದ್ದಾರೆ ಮತಕ್ಷೇತ್ರಕ್ಕೆ. ಆಮೇಲೆ ಅವರಿಗೆ ಈ ರೀತಿ ಬೈಬೇಕು ಅಂತ ಅನ್ನೋದು ಏನು ಕಾರಣವೂ ಇಲ್ಲ. ಏನೋ ಅವ್ರಿಗೆ ಏನಾದರೂ ಅಂದಿದ್ದೀವ, ಏನಾದರೂ ಕೇಳಿದ್ದೀವ, ಅವ್ರಿಗೇನಾದರೂ ಮಾಡಿದ್ದೀವಿ? ಸುಮ್ಮನೆ ಬಂದು ನೀವು ನಮ್ಮ ಜಿಲ್ಲೆಗೆ ಬಂದು ನಮ್ಮೂರಿಗೆ ಬಂದು ನಮಗೆ ಬೈದು ನಮ್ಮ ಊರಲ್ಲಿ ಹೋದ್ರೆ ನಮ್ಮ ಜನ ಮತ್ತು ಪ್ರತಿಕ್ರಿಯೆ ಮಾಡೋದು ಸಹಜ. ಅದು ಈಗ ಯಾರಾದರೂ ನಾಯಕರು, ಯಾವುದೇ ಪಕ್ಷದ ನಾಯಕರು ಇಲ್ಲಿ ಅವ್ರ ಮತಕ್ಷೇತ್ರಕ್ಕೆ ಹೋಗಿ ಅವ್ರಿಗೆ ಹಿಂಗೆ ಬೈದಿದ್ದಾರೆ ಅಂತಂದಮೇಲೆ ಜನ ಕೇಳ್ತಾರೆ, ಯಾಕೆ ಬೈದಿರಿ, ಏನಿದೆ ಅಂತ. ಏನಾದರೂ ವಜೆ, ಏನಾದರೂ ಅವ್ರಿಗೆ ಕಾರಣ ಇದೆಯಾ ಬೈಯೋಕ್ಕೆ? ಇದರಲ್ಲಿ ವಿಕ್ಟಿಮ್ ಯಾರು? ವಿಕ್ಟಿಮ್ ನಾರಾಯಣ ಸ್ವಾಮಿ ಅಲ್ಲ, ವಿಕ್ಟಿಮ್ ಇಸ್ ಪ್ರಿಯಾಂಕ್. ಸುಮ್ಮನೆ ಕಾರಣ ಇಲ್ಲದೇ ಅವ್ರಿಗೆ ಬೈಸ್ಕೊಂಡು ಇವರೇ ವಿಕ್ಟಿಮ್ ಥರ ಆಡ್ತಾ ಇದ್ದಾರೆ. ಇದು ಭಾಳ ಹಾಸ್ಯಾಸ್ಪದ. ಇದು BJP ಅವ್ರು ಮಾಡಿರ್ತಕ್ಕಂಥ ಪ್ರತಿಭಟನೆ ಇದು ಹಾಸ್ಯಾಸ್ಪದ. ಅವರಿಗೆ ಬಹುಶಃ BJP ನಾಯಕರಿಗೆ ವಿವೇಕ ಕಳ್ಕೊಂಡಿದ್ದಾರೆ. ಅವ್ರಿಗೇನಾಗಿದೆ, ಅಧಿಕಾರ ಕಳ್ಕೊಂಡು ಅವರ ಏನಾಗಿದೆ, ಬುದ್ಧಿಭ್ರಷ್ಟ ಆಗಿದೆ. ಅವ್ರಿಗೇನಾಗಿದೆ ಅಂತಂದರೆ ಅವ್ರಿಗೆ ಏನು ಮಾಡಬೇಕು, ಯಾವ ವಿಷಯದಲ್ಲಿ ಮಾತಾಡಬೇಕು, ಯಾವ ವಿಷಯದಲ್ಲಿ ಟೀಕೆ ಮಾಡಬೇಕು, ಯಾವ ವಿಷಯದಲ್ಲಿ ಅವರು ಪ್ರತಿಭಟನೆ ಮಾಡಬೇಕು ಅನ್ನೋ ವಿವೇಕ ಕಳ್ಕೊಂಡಿದ್ದಾರೆ BJP ನಾಯಕರು ಅಂತಕ್ಕಂಥದ್ದು ನನ್ನ ಭಾವನೆ. ನೋಡಿ, ಪ್ರಜಾಪ್ರಭುತ್ವದಲ್ಲಿ ನಾವು ಅಪೋಸಿಷನಲ್ಲಿ ಕೆಲಸ ಮಾಡಿದ್ದೀವಿ, ನಾವು ಕೂಡ ಅಪೋಸಿಷನ್ದವ್ರಿಗೆ ಬೈದಿದ್ದೀವಿ. ಅವ್ರು ಯಾರಿಗೂ ವೈಯಕ್ತಿಕವಾಗಿ ನಾವು ಎಂದೂ ಬೈದಿಲ್ಲ. ಯಾರಿಗಾದರೂ ನಾಯಿ, ಯಾರಿಗಾದರೂ ಅದು ಇದು ಅಂತ ಬೈದಿದ್ದೀವ? ಕೇಳಿದ್ದೀರ ನೀವು? ಅವ್ರು ಎಂತೆಂಥ ಘನ ಕಾರ್ಯಗಳು ಮಾಡಿದ್ರು. ಕೋವಿಡಲ್ಲಿ ಇಡೀ ರಾಜ್ಯ ಲೂಟಿ ಹೊಡೆದು ಇವತ್ತು ಎಲ್ಲ ಮಾಡಬೇಕಾಗಿದ್ದು ಮಾಡಬಾರ್ದಾಗಿದ್ದು ಎಲ್ಲ ಮಾಡಿದರೂ ಕೂಡ ನಾವು ನಮ್ಮ ಇತಿಮಿತಿಯಲ್ಲೇ ನಾವು ಮಾತಾಡಿದ್ದೀವಿ. ನಾವು ಟೀಕೆ ಮಾಡೋದಕ್ಕೆ ಅಪೋಸಿಷನ್ಗೆ ಅದು ಅವ್ರದ್ದೇ ಒಂದು ಸೀಮೆ ಇರುತ್ತೆ. ಆ ಸೀಮಿತವಾಗಿ ಆ ಒಂದು ಲಕ್ಷ್ಮಣ್ ರೇಖೆ ದಾಡದೇ ಇರ್ತಕ್ಕಂಥ ರೀತಿಯಲ್ಲಿ ನಾವು ವರ್ತನೆ ಮಾಡಿದ್ದೀವಿ. ಆದರೆ ಈಗ ವಿನಾಕಾರಣ ಏನೂ ಕಾರಣ ಇಲ್ಲದೇ ನೀವು ಬಂದು ಬೈದಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದರೆ ಅವರು ಬಹಿರಂಗವಾಗಿ ಮೊದಲು ಕ್ಷಮೆ ಕೇಳಬೇಕು. ಅವ್ರ ವರ್ತನೆಗೆ BJPಯವರು ಬಹುಶಃ BJP ನಾಯಕರು ಕಣ್ಣು ಮುಚ್ಕೊಂಡು ಕುಂತಿದ್ದಾರೆ ಈ ರಾಜ್ಯದಲ್ಲಿ. ಇವರಿಗೆ ಭಯಕ್ಕೆ ಮುಂದೆ ಬಿಟ್ಟಿದ್ದಾರೆ ಅನ್ನೋ ಒಂದು ಭಾವನೆ ಜನರಲ್ಲಿ ಬಂದುಬಿಟ್ಟಿದೆ. ನೀವು
ಅಧಿಕಾರದಲ್ಲಿದ್ದವರು ನೀವು ಯಾವತ್ತೂ ಕೂಡ ಸಂಯಮದಿಂದ ನೀವು ಮಾತಿನಲ್ಲಿ ಸಂಯಮ ಇರಬೇಕು. ನೀವು ಯಾರಿಗೆ ಏನು ಹೇಳ್ತಾ ಇದ್ದೀರಿ ನೀವು ಟೀಕೆ ಮಾಡಿ, ಟೀಕೆ ಮಾಡೋದಕ್ಕೆ ನಿಮಗೆ ಟೀಕೆ ಮಾಡೋದಕ್ಕೆ ನೀವು ಪಾಲಿಸಿ ಮೇಲೆ ಟೀಕೆ ಮಾಡಿ, ಆ ಒಂದು ಸಚಿವರ ಕಾರ್ಯವೈಖರಿ ಮೇಲೆ ಟೀಕೆ ಮಾಡಿ, ಅಥವಾ ನಿಮ್ಗೇನಾದರೂ ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂದರೆ ಟೀಕೆ ಮಾಡಿ. ಅದೆಲ್ಲ ಬಿಟ್ಟು ನೀವು ಬಾಯಿಗೆ ಬಂದಂಗೆ ಇವತ್ತು ನಿಮಗೆ ಅಪೋಸಿಷನ್ ಲೀಡರ್ ಮಾಡಿದ್ದಾರೆ, ನೀವು ಪತ್ರಿಕಾ ಮಾಧ್ಯಮದವರು ನಿಮಗೆ ಕೇಳ್ತಾರೆ ಅಂದರೆ ಬಾಯಿಗೆ ಬಂದಂಗೆ ಬೈದರೆ ಅದು ಖಂಡಿತವಾಗಿಯೂ ಯಾರಿಗೂ ಶೋಭೆ ತರ್ತಕ್ಕಂಥದ್ದಲ್ಲ. BJP ಕೇಂದ್ರ ನಾಯಕರು ಇದನ್ನು ಗಮನಿಸಬೇಕು. ಯಾವ ರೀತಿ ಅವರ ಈ ಲೀಡರ್ಗಳ ಆ್ಯಕ್ಚುಲಿ ವಜಾ ಮಾಡಬೇಕಾಗಿದ್ದು ನಾರಾಯಣಸ್ವಾಮಿ ಅವರಿಗೆ, BJPಯವರು ಅವ್ರಿಗೆ ವಿರೋಧ ಪಕ್ಷ ಸ್ಥಾನದಿಂದ ವಜಾ ಮಾಡಬೇಕು. ಯಾಕಂದರೆ ಅವರು ಆ ಒಂದು ಕುರ್ಚಿ ಏನಿದೆಯಲ್ಲ ಅವರಿಗೆ ಸಂಭಾಳಿಸ್ಲಿಕ್ಕೆ ಆಗ್ತಾ ಇಲ್ಲ, ಅದನ್ನು ನಿರ್ವಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಬಹುಶಃ ಅನುಭವದ ಕೊರತೆ ಇರ್ಬೋದು. ಅನುಭವದ ಕೊರತೆಯಿಂದ ಆ ತಮ್ಮ ವಿಷಯಗಳು ಮಾತಾಡುವಾಗ ತಮ್ಮ ಸಂಯಮವನ್ನು ಕಳ್ಕೊಂಡು ಈ ರೀತಿ ಪಕ್ಷಕ್ಕೆ ಮುಜುಗರ ಮಾಡ್ತಕ್ಕಂಥ ಕೆಲಸ ಅವರೇ ಮಾಡ್ತಾ ಇದ್ದಾರೆ. ಅದಕ್ಕೆ ನನ್ನ ಆಗ್ರಹ ಏನಿದೆ ಅಂದರೆ BJP ನಾಯಕರು ಇವರಿಗೆ ಆ ಒಂದು ವಿರೋಧ ಪಕ್ಷ ನಾಯಕ ಸ್ಥಾನದಿಂದ ವಜಾ ಮಾಡಬೇಕು. ಯಾಕಂದರೆ ಅವರು ಅದಕ್ಕೆ ತಕ್ಕಂತೆ ನಡ್ಕೊಳ್ತಕ್ಕಂಥ ಅವರು ಒಂದು ಕಾರ್ಯವೈಖರಿ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ.